ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಬೀಟ್ ದ ಹೀಟ್ ಸಮ್ಮರ್ ರೆಸಿಪೀಸ್ನಲ್ಲಿ ಇವತ್ತು ನಾನು ಸಿಂಪಲ್ ಆ್ಯಂಡ್ ಹೆಲ್ದಿಯಾಗಿರುವಂಥ ಸಲಾಡ್ ರೆಸಿಪೀಸ್ನ ತೊಗೊಂಡು ಬಂದಿದ್ದೀನಿ. ಈ ಸಲಾಡು ನಿಮಗೆ ಪ್ರೋಟೀನ್ ರಿಚ್ ಆಗಿರುತ್ತೆ, ಹಾಗೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೂ ಇದು ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ನಾವು ಪಟ್ಟಂತ ಮಾಡಿಕೊಂಡು ತಿನ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡಿ, ಒಂದು ಮುಳ್ಳು ಸೌತೆಕಾಯಿ, ಒಂದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿದ್ದೀನಿ, ಒಂದು ಈರುಳ್ಳಿ, ಟೊಮೆಟೊ, ಹಾಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್, 2 ಹಸಿಮೆಣಸು. ಇದೆಲ್ಲದನ್ನು ನಾನು ಆಲ್ರೆಡಿ ತೊಳೆದಿಟ್ಟಿದ್ದೀನಿ. ಹಾಗೆಯೇ ಓವರ್ ನೈಟ್ ಸೋಕ್ ಮಾಡಿರುವಂಥ ಚೆನ್ನ ಕಡಲೆ ಅಥವಾ ಕಾಬೂಲಿ ಕಡಲೆ ಅಂತಾರಲ್ಲ, ಅದು 1 ಕಪ್ ಬೇಕು. ಮೊದಲಿಗೆ ನಾನು ಸಿಪ್ಪೆ ಎಲ್ಲ ತಗೊಳ್ತಾ ಇದ್ದೀನಿ. ಮುಳ್ಳು ಸೌತೆಕಾಯ್ದು ಎಲ್ಲ ಸಿಪ್ಪೆ ತಕ್ಕೊಂಡು ನೀಟಾಗಿ ಅದನ್ನು ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚುತ್ತಾ ಇಲ್ಲ, 3 ಸ್ಲಿಟ್ ಮಾಡಿದ್ದೀನಿ. 3 ಸ್ಲಿಟ್ ಮಾಡಿ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ನಾನು ಸಣ್ಣ ಸಣ್ಣ ಸ್ಲೈಸಸ್ ತಿನ್ ಸ್ಲೈಸಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಮುಳ್ಳು ಸೌತೆಕಾಯಿ ಬಾಯಲ್ಲಿ ಸಲಾಡ್ ತಿಂತಿರುವಾಗ ಮಧ್ಯೆ ಮಧ್ಯೆ ಕ್ರಂಚಿ ಆಗಿರುತ್ತಲ್ವ, ಮಧ್ಯೆ ಮಧ್ಯೆ ಸಿಕ್ಕಿದರೆ ಟೇಸ್ಟ್ ಆಗುತ್ತೆ ಅಂಥೇಳಿ ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಈರುಳ್ಳಿ ಸಮೇತ ನೀವು ಅದೇ ಥರ ಸ್ಲಿಟ್ ಮಾಡ್ಕೊಳ್ಳಿ, ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಈರುಳ್ಳಿನೂ. ಸಲಾಡ್ ಮಾಡೋದ್ರಿಂದ ಬೇಸಿಗೆಯಲ್ಲಿ ಜೀರ್ಣಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ನಿಮಗೆ ತಟ್ಟಂತ ಆಗುತ್ತೆ. ಹೆವಿ ಕುಕ್ಕಿಂಗ್ ಏನು ಇರೋದಿಲ್ಲ ಸಲಾಡು. ಈ ಥರ ಸಲಾಡ್ಗಳು ಮಾಡ್ಕೊಳ್ತಿರೋದ್ರಿಂದ ಈ ಸಲಾಡ್ಗಳು ಪ್ರೋಟೀನ್ ರಿಚ್ ಆಗಿರುತ್ತೆ, ನಮ್ಮ ಬಾಡಿಗೂ ಒಳ್ಳೆಯದಾಗುತ್ತೆ. ಟೊಮೆಟೊನೂ ಸಹ ಹಾಗೆ ನಾನು ಉದ್ದವಾಗಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಇಬ್ಬರಿಗಾಗುವಷ್ಟು ಸಲಾಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲ 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿ ಅದನ್ನೆಲ್ಲ ಹೆಚ್ಚು ಮಾಡ್ಕೊಳ್ಳಿ. ಐಟಮ್ಸನ್ನೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಸ್ಪ್ರಿಂಗ್ ಆನಿಯನ್ಸ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಆಪ್ಷನಲ್ ಇದೆ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನನ್ನ ಹತ್ರ ಇತ್ತು, ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸನ್ನು ಸಹ ನಾನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಹಸಿಮೆಣಸು ತೊಗೊಂಡಿದ್ದೀನಿ, ತುಂಬ ಸ್ಪೈಸಿ ಬೇಡ ಅನ್ನೋ ಕಾರಣಕ್ಕೆ. ಹೀಗೆಲ್ಲ ಹೆಚ್ಚಿಟ್ಕೊಂಡಾದಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಯಾವ ಎಣ್ಣೆ ಬೇಕಾದರೂ ಹಾಕಿ, ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಅದಕ್ಕಾದಮೇಲೆ ನೆನೆಸಿಟ್ಟಂಥ ಕಡಲೆನ ಹಾಕಿ ಚೆನ್ನಾಗಿ ಒಂದು 2-3 ಮಿನಿಟ್ಸಿಗೆ ಕಾಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇರಬೇಕು ಗ್ಯಾಸು, ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಅದು ಹಾಗೆ ನೀರೆಲ್ಲ ಏನು ಹಾಕೋದು ಬೇಡ, ಎಣ್ಣೆಯಲ್ಲಿ ಕಾಯಿಸ್ತಿದ್ದಾಗೆ ಅದು ಬೇಯ್ತದೆ. ಸ್ವಲ್ಪ ಒಂದು 2-3 ಮಿನಿಟ್ಸ್ ನೀವು ಮುಚ್ಚಿಡಿ, ಮತ್ತು ಹಾಗೆ ಸ್ಪಿಟ್ ಮಾಡಿ ನೋಡಿ, ಸ್ವಲ್ಪ ಪ್ರೆಸ್ ಮಾಡಿ ನೋಡಿದರೆ ಅದು ಬೆಂದಿರ್ತದೆ. ಸೊ ಹಾಗೆ ನಿಧಾನಕ್ಕೆ ಸ್ವಲ್ಪ ಬೆಂದಿದ ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು, 1/4 ಸ್ಪೂನ್ ನಾನಿಲ್ಲಿ ಗರಂ ಮಸಾಲ ಹಾಕಿದ್ದೀನಿ, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಈಗ ನೋಡಿ, ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಗ್ಯಾಸ್ ಆನ್ ಇಲ್ಲ, ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ನೀವು ಇದಕ್ಕೆ ಹೆಚ್ಚಿಟ್ಟಂಥ ಎಲ್ಲ ತರಕಾರಿಗಳನ್ನು ಸಹ ಸೇರಿಸ್ಕೊಳ್ಬೇಕು. ಎಲ್ಲ ತರಕಾರಿನೂ ಒಂದೊಂದೇ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ಆಯಿತಾ ಇದು. ಆಮೇಲೆ ಇದಕ್ಕೊಂದು ಸ್ವಲ್ಪ ನಾನು ಚಾಟ್ ಮಸಾಲ, ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಗ ಸಲಾಡಿಗೆ ಚೆನ್ನಾಗಿ ನಾನು ಸ್ವಲ್ಪನೇ ಉಪ್ಪು ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಲಿಂಬು ಇದ್ದರೆ 1 ಸ್ಪೂನ್ ಲಿಂಬು ರಸ ಸಹ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಸೇರಿಸಲಿಲ್ಲ, ಲಿಂಬು ಇರಲಿಲ್ಲ, ಅದಕ್ಕೋಸ್ಕರ. ನೋಡಿ, ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಚೆನ್ನಾಗಿ ಸಲಾಡ್ ರೆಡಿ ಆಗಿದೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.